ಹಾಯ್ ಹಲೋ ನಮಸ್ಕಾರ, ಎಲ್ರು ಹೇಗಿದ್ರಾ? ಈ ವಿಡಿಯೋದಲ್ಲಿ ಕೆಲವು ತರಲೆ ಹುಡುಗಿಯರು ಮಾಡಿರುವ ತರಲೆ ಕೆಲಸಗಳನ್ನು ನಾವು ನೋಡಲಿದ್ದೀವಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ಮೇಲೆ ನೀವು ಒಂದೇ ಅಂತೀರಾ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಫ್ರೆಂಡ್ಸ್, ಈ ಹುಡುಗಿಯರ ಕಾಟಕ್ಕೆ ನಮ್ಮ ಹುಡುಗರು ರೋಡ್ಗೆ ಇಳಿಬೇಕಂದ್ರೂ ಕೂಡ ಭಯಪಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ನೋಡಿ, ಈ ನಮ್ಮ ಹುಡುಗ ಸೈಕಲ್ ಹಾಕೊಂಡು ತನ್ನ ಪಾಡಿಗೆ ತಾನು ಸುಮ್ಮನೆ ಸೈಡ್ಗೆ ಹೋಗ್ತಿದ್ದಾನೆ. ಆದ್ರೆ ಇಷ್ಟು ದೂರದಲ್ಲಿರುವ ಈ ಸೈಕಲ್ ನ ಈ ಹುಡುಗಿಯರು ಹೇಗೆ ಬಂದು ಗುದ್ದು ಬಿಡ್ತವ್ರೆ ನೋಡಿ. ಆದ್ರೂ ಅಕ್ಕೋರ್ದೇನು ತಪ್ಪಿಲ್ಲ ಬಿಡ್ರಿ. ಅವ್ರು ಬಂದು ಗುದ್ದೋ ಪ್ಲೇಸ್ ನಲ್ಲೇ ಈ ಹುಡುಗ ಸೈಕಲ್ ಹಾಕೊಂಡು ನಿಂತಿದ್ದಾನೆ. ಅಕ್ಕರ, ನಿಮ್ ಕಾಟಕ್ಕೆ ನಮ್ಮ ಹುಡುಗರು ಎಲ್ಲಿಗಂತ ಓಡಾಗ್ಬೇಕು ಹೇಳ್ರಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಕೆಲವು ಸಲ ಈ ತರಲೆ ಹುಡುಗಿಯರಿಗೆ ಅದೇನನ್ಸುತ್ತೋ ಗೊತ್ತಿಲ್ಲ, ಆದ್ರೆ ಅವ್ರು ಮಾಡುವ ಸ್ಟಂಟ್ಸ್ಗಳು ಮಾತ್ರ ತುಂಬಾ ವಿಚಿತ್ರವಾಗಿ ಇರ್ತವೆ. ಕೆಲವು ಹುಡುಗಿಯರು ಸ್ಕೂಟಿ ಓಡಿಸೋದನ್ನು ನೋಡಿದ್ರೆ ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ಒಂದು ಸಿಕ್ಕರೆ ಮಾತ್ರ ಅಟ್ಟಾಡ್ಸಿ ಹೊಡಿಬೇಕನ್ಸುತ್ತೆ ಗುರು. ನೋಡಿ, ಈ ಮೇಡಮ್ ರೋಡ್ನ ಕ್ರಾಸ್ ಮಾಡ್ತಾವಳೆ ಅಂತ ಆ ಕಾರ್ ಡ್ರೈವರ್ ಕೂಡ ಸ್ವಲ್ಪ ಕಾರ್ನ ಹಿಂದೆ ತಗೊಳ್ತಾನೆ. ಆದ್ರೆ ಈ ಮೇಡಮ್ನ ನೋಡಿ, ಡೈರೆಕ್ಟ್ ಆಗಿ ಬಂದು ಕಾರ್ಗೆ ಗುದ್ದಿ ನನಗೆ ಏನು ಸಂಬಂಧನೇ ಇಲ್ಲಪ್ಪೋ ಅಂತ ಓಡ್ತಾವಳೆ. ಈ ನಮ್ಮ ಹುಡುಗರಿಗೆ ನಾವು ಹೇಳೋದು ಏನಂದ್ರೆ, ನೀವು ಕುಡಿದು ಟೈಟ್ ಆದ್ಮೇಲೆ ಒಂದ್ ಕಡೆ ಹೋಗಿ ಸುಮ್ಮನೆ ಮಲ್ಕೊಂಡ್ಬಿಡ್ರಿ. ಆದ್ರೆ ಈ ಹುಡುಗಿಯರ್ ತಂಟಿಗೆ ಮಾತ್ರ ಹೋಗ್ಬೇಡ್ರಿ. ಒಂದ್ ವೇಳೆ ಹೋದ್ರೆ ಮಾತ್ರ ನಿಮ್ಗೂ ಕೂಡ ಇದೇ ಗತಿ ನೋಡಿ. ಇಲ್ಲಿ ಅಕ್ಕಂಗೆ ಅದೇನಂತ ಅನ್ಸಿದ್ರೂ ಗೊತ್ತಿಲ್ಲ, ಆದ್ರೆ ಒಳ್ಳೆ ಸಣ್ಣ ಮಗನು ಎತ್ಕೊಂಡು ತಿರ್ಸ್ದಂಗೆ ಹೇಗೆ ಅವನ್ನ ಎತ್ಕೊಂಡು ತಿರ್ಸ್ತಾವಳೆ ನೋಡಿ. ಯಾಕ, ಅದು ಹಾಲು ಕುಡಿಯುವ ಮಗು ಅಲ್ಲಕ, ಅದು ಆಲ್ಕೋಹಾಲ್ ಕುಡಿದಿರುವ ಹುಲಿ. ಇಲ್ಲಿ ನೋಡಿ, ಒಬ್ಬ ಹುಡುಗಿ ಸ್ಕೂಟಿ ಹಾಕೊಂಡು ಬರ್ತಿದ್ದಾಳೆ. ಅದನ್ನ ಕಾರ್ನಲ್ಲಿರುವ ಮೇಡಮ್ ನೋಡಿ ಕಾರ್ನ ಫುಲ್ ಲೆಫ್ಟ್ಗೆ ತಗೋತಾಳೆ. ಇನ್ನು ಮೇಡಮ್ ತಗೊಂಡಿರುವ ಟರ್ನಿಂಗ್ಗೆ ಕಾರ್ ಅಲ್ಲಿದ್ದ ಸ್ಕೂಟಿಗೆ ಟಚ್ ಆಗಿ ಸ್ಕೂಟಿ ಯಾವ ರೀತಿ ಪಲ್ಟಿ ಹೊಡಿತಿದೆ ನೋಡಿ. ಮೇಡಮ್ಸ್, ಓ ಮೈ ಡಿಯರ್ ಮೇಡಮ್ಸ್, ಕಾರ್ನಲ್ಲೇ ಆಗಲಿ ಸ್ಕೂಟಿನಲ್ಲೇ ಆಗಲಿ ಬ್ರೇಕ್ಸ್ಗಳು ಅಂತ ಇರ್ತವೆ. ಅವುಗಳನ್ನು ಕರೆಕ್ಟ್ ಟೈಮ್ಗೆ ಅಪ್ಲೈ ಮಾಡೋದನ್ನು ಕಲಿರೆ ಮೇಡಮ್ಸ್. ಈ ಇನ್ಸ್ಟಾ ರೀಲ್ಸ್ಗಳನ್ನು ಮಾಡೋಕೆ ಈ ಹುಡುಗಿಯರು ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾರೆ ಬಿಡಿ. ಇಲ್ಲಿ ನೋಡಿ, ಈ ಅಕ್ಕಂಗೆ ಪ್ರಪಂಚದಲ್ಲಿ ರೀಲ್ಸ್ ಮಾಡೋಕೆ ಯಾವ ಪ್ಲೇಸ್ ಸಿಕ್ಕಿಲ್ವೇನೋ. ಮತ್ತೆ ನೋಡಿ, ಎಲ್ಲಿ ಹೋಗಿ ಕುಣಿತಾವಳೆ. ಎಲ್ಲೇ ಆಗಲಿ ಪೆಟ್ರೋಲ್ನ ಗಾಡಿಯೊಳಗೆ ಹಾಕ್ತಾರೆ. ಆದ್ರೆ ಈ ಅಕ್ಕನ ನೋಡಿ, ಈ ಗುಂಡು ಅಂಕಲ್ನ ತಲೆ ಮೇಲೆ ಹಾಕ್ತಾವಳೆ. ಮತ್ತೆ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಹೋದ ಈ ಗುಂಡು ಅಂಕಲ್ಗೆ ಪೆಟ್ರೋಲ್ ಅಭಿಷೇಕನೇ ಆಯ್ತು ಬಿಡಿ. ಈ ಹುಡುಗಿಯರು ಮಾಡುವ ರೀಲ್ಸ್ಗಳು ಈ ನಾಯಿಗಳಿಗೆ ಕೂಡ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ. ಅದಕ್ಕೆ ನೋಡಿ ಹೇಗೆ ಯಾವ ರೀತಿ ಕಾಲೆತ್ತಿ ಪ್ರತಿಭಟನೆ ಮಾಡ್ತಿವೆ. ಈ ಹುಡುಗ ತನ್ನ ಫೋನ್ನ ಸ್ವಲ್ಪ ಅಕ್ಕನ ಕಡೆ ತಿರ್ಸ್ತಾನೆ ಅಷ್ಟೇ. ಅಕ್ಕ ಮಾತ್ರ ನನ್ನೇ ವಿಡಿಯೋ ಮಾಡ್ತೀಯಾ ಅಂತ ಫುಲ್ ಸಿಟ್ಟಾಗಿ ಯಾವ ರೀತಿ ಎಗರಾಡ್ತಾವಳೆ ನೋಡಿ. ಆ ಹುಡುಗ ಏನ್ ಹೇಳ್ತಿದ್ದಾನೋ ಅಂತಾನೂ ಕೇಳ್ದೆ, ಸುಂದರವಾಗಿರುವ ಹುಡುಗಿ ಕಂಡ್ರೆ ಸಾಕು ಫೋಟೋಗಳನ್ನು ತೆಗಿತಾರ ಅಂತ ಸುಮ್ಮನೆ ಬೈತಾವಳೆ. ಇನ್ನು ಹುಡುಗ ಕೂಡ ನೋಡೋವರೆಗೂ ನೋಡಿ, ಪೇಮೆಂಟ್ ಮಾಡ್ಬೇಕು ಸೈಡಿಗೆ ಬಾ ಅಂತ ಹುಡುಗಿನ ಸೈಡ್ಗೆ ದಬ್ತಾನೆ. ಇದನ್ನ ತಿಳ್ಕೊಂಡ್ಲಿದ್ದಂಗ ಅಕ್ಕ ಸುಮ್ಮನೆ ರೊಚ್ಚಿಗೆ ಬಿಟ್ಟಿದ್ಲು ಅಲ್ವಾ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಈ ಅಕ್ಕನಿಗೆ ಈ ರೀತಿ ಸ್ಟಂಟ್ಸ್ಗಳನ್ನು ಏಕೆ ಮಾಡಬೇಕು ಅಂತ ಅನಿಸ್ತೋ ಗೊತ್ತಿಲ್ಲ. ನೋಡಿ, ಸುಮ್ಮನೆ ಚೇರ್ ಮೇಲೆ ಕೂತಿರುವ ಈ ಹುಡುಗಿ ಮೇಲೆ ಯಾವ ರೀತಿ ಪಲ್ಟಿ ಹೊಡಿತಿದ್ದಾಳೋ. ಇಲ್ಲಿ ಸ್ಟೇಜ್ ಮೇಲಿರುವ ಈ ಆಂಟಿನ ನೋಡಿ ಹಾಡಾಡ್ಕೊಂಡು ಡ್ಯಾನ್ಸ್ ಕೂಡ ಮಾಡ್ತಾವಳೆ. ಆಂಟಿ ತಾನು ಮಾಡ್ತಿರೋದು ಡ್ಯಾನ್ಸ್ ಅನ್ಕೊಂಡು ಸುಮ್ಮನೆ ಕೋತಿ ತರ ಎಗರ್ತಾವಳೆ ಅಲ್ವಾ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ವಿಡಿಯೋ ಕ್ಲಿಪ್ ನಲ್ಲಿ ನೋಡಿ, ಮಳೆ ಬಂದು ಸ್ಕೂಟಿ ಸ್ಟಾರ್ಟ್ ಆಗ್ತಿಲ್ಲ. ನಮ್ಮ ಹುಡುಗ ಸ್ಕೂಟಿ ತೊಳೋಕೆ ಎಷ್ಟೊಂದು ಕಷ್ಟ ಬೀಳ್ತಾವನೆ. ಈ ಹುಡುಗನ್ ನೋಡ್ತಿದ್ರೆ ನಮಗೆ ಪಾಪ ಅನ್ಸುತ್ತೆ. ಇನ್ನ ಆ ಸ್ಕೂಟಿನಲ್ಲಿ ಕೂತಿರುವ ಆತನ ಗರ್ಲ್ ಫ್ರೆಂಡ್ಗೆ ಏನು ಅನ್ಸ್ತಿಲ್ವೇನೋ. ಮತ್ತೆ ನೋಡಿ ಹೇಗೆ ದರ್ಬಾರಾಗಿ ಆರಾಮಾಗಿ ಕೂತಿದ್ದಾಳೆ. ಮತ್ತೆ ಅಕ್ಕಂಗೆ ಆ ಹುಡುಗನ ಮೇಲೆ ಅದೇನ್ ಸಿಟ್ಟಿತ್ತೋ ಗೊತ್ತಿಲ್ಲ. ಅದಕ್ಕೆ ನೋಡಿ ಯಾವ ರೀತಿ ರಿವೆಂಜ್ ತೀರ್ಸ್ಕೊಂತವಳೆ. ಇನ್ನು ಹುಡುಗ ಕೂಡ ಸ್ಕೂಟಿನ ಎಷ್ಟಂತ ತಳ್ತಾನೆ ಹೇಳಿ. ನೋಡೋವರೆಗೂ ನೋಡಿ ಸ್ಕೂಟಿನ ಪಲ್ಟಿನೇ ಓಡಿಸ್ತಾನೆ. ಏನಕ್ಕ, ಮರ್ಯಾದೆ ಸೂಪರ್ ಆಗಿ ಆಯ್ತಲ್ಲ. ಈ ಹುಡುಗಿಯರು ಮನೆಯಲ್ಲಿ ಇದ್ರು ಅಂದ್ರೆ ಅವ್ರಿಗೆ ಚಿತ್ರ ವಿಚಿತ್ರ ಐಡಿಯಾಗಳು ಬರ್ತಾನೆ ಇರ್ತವೆ. ಅದೇ ರೀತಿ ಈ ಅಕ್ಕನ ನೋಡಿ ತನ್ನ ಬಾಯ್ ಫ್ರೆಂಡ್ ನ ಜೊತೆ ಸೇರಿ ಯಾವ ರೀತಿ ಸ್ಟಂಟ್ಸ್ ಗಳನ್ನು ಮಾಡ್ತಾವಳೆ. ಆದ್ರೆ ಇಲ್ಲಿ ಅಕ್ಕ ಅನ್ಕೊಂಡಿದ್ದು ಒಂದು, ಅಲ್ಲಿ ಆಗಿದ್ದು ಇನ್ನೊಂದು. ಇಲ್ಲಿರುವ ಈ ಆಂಟಿಯರು ಹೊಟ್ಟೆಯಲ್ಲಿ ಯಾವ ಬ್ರ್ಯಾಂಡ್ನ ಹಾಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ಮತ್ತೆ ಸ್ಕೂಟಿನ ಆರಾಮಾಗಿ ಮಲಗಿಸಿ ಮತ್ತೆ ಆ ಕಾರ್ ಅಂಕಲ್ನ ಜೊತೆ ಜಗಳಕ್ಕೆ ಇಳಿದಿದ್ದಾರೆ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರುವ ಈ ಆಂಟಿ ಸ್ಕೂಟಿನ ಸೈಡ್ ಹಾಕೋಕೆ ಕೂಡ ಬರ್ದೆ ಯಾವ ರೀತಿ ಬೀಳ್ತಾಳೆ ನೋಡಿ.
ಫ್ರೆಂಡ್ಸ್, ಇಲ್ಲಿ ಮನೆ ಮೇಲೆ ಒಬ್ಬ ಹುಡುಗ ಮತ್ತು ಹುಡುಗಿ ರಾತ್ರಿ ಯಾರೂ ಇಲ್ಲ ಅಂತ ಮನೆ ಮೇಲೇ ಕೆಲಸ ಶುರು ಹಚ್ಕೊಂಡವ್ರೆ. ಆದರೆ ಇವ್ರಿಗೆ ಬೆಳಿಗ್ಗೆ ಆಗಿದ್ದೇ ಗೊತ್ತಾಗಿಲ್ಲ ಅನ್ಸುತ್ತೆ. ನೋಡಿ, ಬೆಳಕರಿದ್ರು ಕೂಡ ಯಾವ ರೀತಿ ಮಲ್ಕೊಂಡವ್ರೆ. ಅಷ್ಟರಲ್ಲೇ ಆ ಹುಡುಗನ ತಾಯಿ ಬಂದು ಯಾರಿವರು ನಮ್ಮನ ಮೇಲೆ ಮಲ್ಕೊಂಡವ್ರೆ ಅಂತ ನೋಡಿದಾಗ ಅರ್ಥವಾಗುತ್ತೆ ಇವನು ಯಾರೋ ಅಲ್ಲ, ನನ್ನ ಕಳ್ಳನ ಮಗನೇ ಅಂತ. ಇನ್ನು ಆ ಹುಡುಗನ ತಾಯಿ ಅವನ್ನ ಹೇಗೆ ಬಾರಿಸ್ತಾವಳೆ ನೋಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈ ಇಂಜೆಕ್ಷನ್ ಅಂದ್ರೆ ಕೆಲವರಿಗೆ ಭಯ ಇರುತ್ತೆ. ಆದರೆ ಕೆಲವು ಹುಡುಗಿಯರು ಈ ಇಂಜೆಕ್ಷನ್ ಹಾಕುವಾಗ ಮಾಡುವ ಓವರ್ ಆ್ಯಕ್ಟಿಂಗ್ನ ನೋಡಿದ್ರೆ ನೀವಂತೂ ಬಿದ್ದು ಬಿದ್ದು ನಗ್ತೀರಾ. ಅದೇ ರೀತಿ ಇಲ್ಲಿರುವ ಈ ಹುಡುಗಿ ಕೂಡ ಇಂಜೆಕ್ಷನ್ ಹಾಕುವಾಗ ಯಾವ ರೀತಿ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ ನೋಡಿ. ಈ ವಿಡಿಯೋ ಕ್ಲಿಪ್ನ ನೋಡಿ. ಈ ಹಸ್ಬೆಂಡ್ ಅಂಡ್ ವೈಫ್ ಎಂಜಾಯ್ ಮಾಡೋಕ್ಕೆ ಅಂತ ಹೆಲಿಕಾಪ್ಟರ್ ಹತ್ತಿದ್ದಾರೆ. ಇನ್ನು ಹೆಲಿಕಾಪ್ಟರ್ ಮೇಲೆ ಹೋದ್ಮೇಲೆ ಪೈಲಟ್ ಸಡನ್ ಆಗಿ ಮೂರ್ಛೆ ಹೋಗ್ತಾನೆ. ಇನ್ನು ಇದನ್ನ ನೋಡಿದ ತಕ್ಷಣ ಅಕ್ಕ ಯಾವ ರೀತಿ ಗಾಬರಿಯಾಗಿ ಭಯ ಪಡ್ತಾಳೆ ನೋಡಿ. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಇದೆಲ್ಲ ನಾಟಕ. ಈಕೆ ಹಸ್ಬೆಂಡ್ ಈಕೆ ಮೇಲೆ ಮಾಡಿರುವ ಪ್ರಾಂಕ್ ಇದು. ಈ ನಮ್ಮ ಹುಡುಗರು ಹುಡುಗಿಯರಿಗೋಸ್ಕರ ಎಂಥ ಕೆಲಸಗಳನ್ನಾದರೂ ಮಾಡ್ತಾರೆ. ಈ ಹುಡುಗಿ ಮುಂದೆ ಹೀರೋ ಆಗೋಕೆ ಎಂಥ ಸಾಹಸ ಕೆಲಸಕ್ಕಾದರೂ ಕೈ ಹಾಕ್ತಾರೆ. ಇಲ್ಲಿ ನೋಡಿ, ಇವನು ತನ್ನ ತಾನು ಬಾಹುಬಲಿ ಅಂತ ಅನ್ಕೊಂಡಿದ್ದಾನ ಏನೋ. ನೋಡಿ, ಬಾಹುಬಲಿ ಮೂವಿಯಲ್ಲಿ ಪ್ರಭಾಸ್ ಅನುಷ್ಕಾಳನ್ನು ಹೇಗೆ ತನ್ನ ಭುಜದಿಂದ ಹಡಗನ್ನು ಏರಿಸ್ತಾನೋ ಹಾಗೆ ಇವನು ಕೂಡ ಟ್ರೈ ಮಾಡ್ತಿದ್ದಾನೆ ನೋಡಿ. ಅವ್ರ ಥರನೇ ಇವ್ರು ಕೂಡ ಮಾಡೋಕೆ ಹೋಗಿ ಏನಾಯ್ತು ಅಂತ. ಇಲ್ಲಿ ಆ ಹುಡುಗಿಗೆ ಏನಾಯ್ತೋ ಗೊತ್ತಿಲ್ಲ, ಆದ್ರೆ ನಮ್ಮ ಹುಡುಗನ ಸೊಂಟ ಮಾತ್ರ ಮುರಿತು. ಬೇಕಿತ್ತ ಗುರು ನಿಂಗೆ ಇದೆಲ್ಲ? ಇಲ್ಲಿ ನೋಡಿ, ಅಕ್ಕ ಸ್ಟೇಜ್ ಮೇಲೆ ಯಾವ ರೀತಿ ಸ್ಟೆಪ್ಸ್ಗಳನ್ನು ಹಾಕ್ತಾವಳೆ. ಇನ್ನು ಆಡಿಯನ್ಸ್ ಕೂಡ ಜೋರಾಗಿನೇ ಅಕ್ಕನ ಎಂಕರೇಜ್ ಮಾಡ್ತಾರೆ. ಇನ್ನು ಅಕ್ಕ ಇದೇ ಉತ್ಸಾಹದಲ್ಲಿ ಆಡಿಯನ್ಸ್ನ ಇನ್ನ ರೊಚ್ಚಿಗೆಬ್ಸೋಕೆ ಅಂತ ಒಂದು ಕ್ರೇಜಿ ಪಲ್ಟಿನ ಹೊಡಿತಾಳೆ ಅಷ್ಟೇ. ಇನ್ನು ಅಕ್ಕ ಎಲ್ಲಿ ಹೋಗಿ ಬೀಳ್ತಾಳೆ ನೋಡಿ. ಅಕ್ಕ ಅಲ್ಲಿರೋದು ಸಣ್ಣ ಸ್ಟೇಜ್ ಅಂತ ಮರ್ತಿದ್ದಾಳೆ ಅನ್ಸುತ್ತೆ. ಅದಕ್ಕೆ ನೋಡಿ ಯಾವ ರೀತಿ ಪಲ್ಟಿ ಹೊಡೆದು ನೆಲಕ್ಕೆ ಬೀಳ್ತಾಳೆ. ಇಲ್ಲಿ ಅಕ್ಕ ಕೆಳಗಡೆ ಬಿದ್ದಿರೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅಕ್ಕ ಯಾವ ರೀತಿ ಕವರಿಂಗ್ ಮಾಡ್ತಾಳೆ ನೋಡಿ. ಅಕ್ಕ ನೀನೆಷ್ಟೇ ಕವರಿಂಗ್ ಮಾಡಿದ್ರು ಆಲ್ರೆಡಿ ಎಲ್ರಿಗೂ ಗೊತ್ತಾಯ್ತು ಬಿಡು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮನ್ನು ಸ್ವಲ್ಪ ಆದರೂ ನಗಿಸ್ತಿದೆ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹುಡುಗಿಯರು ಇನ್ಸ್ಟಾ ರೀಲ್ಸ್ಗಳಿಗೋಸ್ಕರ ಎಂಥ ಕೆಲಸಗಳನ್ನಾದರೂ ಮಾಡ್ತಾರೆ ಬಿಡಿ. ಅದೇ ರೀತಿ ಇಲ್ಲಿರುವ ಈ ಅಕ್ಕನ ನೋಡಿ, ಕೇವಲ ವಿಡಿಯೋಕ್ಕೋಸ್ಕರ ಅಂತ ಯಾವ ರೀತಿ ಹಾಲು ಹಿಂಡೋಕೆ ಬರ್ದೇ ಇದ್ರೂ ಕೂಡ ಹಾಲು ಹಿಂಡೋಕೆ ಟ್ರೈ ಮಾಡ್ತಾವಳೆ. ಇನ್ನು ಹಸುಗೆ ಕೂಡ ಈ ಅಕ್ಕ ಅಂದರೆ ಇಷ್ಟ ಆಗಿಲ್ಲ ಅನಿಸುತ್ತೆ. ಅದಕ್ಕೆ ನೋಡಿ, ಹಾಲಿನ ಜೊತೆ ಒಂದು ಚಾಕ್ಲೇಟ್ ಕೇಕ್ನ ಕೂಡ ಕೊಡುತ್ತೆ. ಇದು ಮಾತ್ರ ಸೂಪರ್ ಅಲ್ವಾ? ಇನ್ನು ಅಕ್ಕಂಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಮಂಗನ್ ಥರ ನೋಡ್ತಾವಳೆ. ಇಲ್ಲಿ ನೋಡಿ, ಫುಲ್ ಜೋಶ್ನಲ್ಲಿ ಡ್ಯಾನ್ಸ್ ಮಾಡ್ತಿರುವ ಈ ಆಂಟಿಗೆ ಡ್ಯಾನ್ಸ್ ಮಾಡೋಕ್ಕೆ ಬೇರೆ ಸ್ಥಳನೇ ಸಿಕ್ಕಿಲ್ಲ ಅನಿಸುತ್ತೆ. ಅದಕ್ಕೆ ನೋಡಿ ಎಲ್ಲಿ ಹೋಗಿ ಸ್ಟೆಪ್ಸ್ ಹಾಕ್ತಾವಳೆ. ಇನ್ನು ಆಂಟಿ ಆಗ್ತಿರೋ ಸ್ಟೆಪ್ಸ್ಗಳಿಗೆ ಅಲ್ಲಿರೋ ಭೂಮಿನೇ ಶೇಕ್ ಆಗಿ ಯಾವ ರೀತಿ ಕೆಳಗಡೆ ಬೀಳ್ತಾಳೆ ನೋಡಿ. ಸೊ ಇದು ಫ್ರೆಂಡ್ಸ್ ವಿಡಿಯೋ. ಈ ವಿಡಿಯೋವನ್ನು ಕೇವಲ ನಿಮ್ಮನ್ನು ನಗಿಸೋಕ್ಕೆ ಅಂತ ಮಾತ್ರ ಮಾಡ್ತಿದ್ದೀವಿ. ಅದನ್ನು ಬಿಟ್ಟರೆ ಬೇರೆ ಯಾರನ್ನೂ ಹರ್ಟ್ ಮಾಡೋಕ್ಕೆ ಅಲ್ಲ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಇದೇ ರೀತಿಯ ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ನಗಿಸಬೇಕು ಅಂದರೆ ನಿಮ್ಮ ಸಪೋರ್ಟಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ಸಲ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.